ಅಮೆರಿಕಾಗೆ 15 ಷರತ್ತುಗಳನ್ನ ಇದೀಗ ಮುಂದಿಟ್ಟಿರುವಂತದ್ದು ಇರಾನ್. ಹಾರ್ಮೋಜ್ ಪರಮಾಣು ಸೇರಿದಂತೆ ಹಲವು ಷರತ್ತುಗಳನ್ನ ಇಟ್ಟಿದ್ದಾರೆ. ಈಗ ಇರಾನ್ ಷರತ್ತುಗಳ ಬಗ್ಗೆ ಚರ್ಚೆಗೆ ಸಿದ್ಧ ಅಂತಿದ್ದಾರೆ ಟ್ರಂಪ್. ಈಗ 15 ಷರತ್ತುಗಳ ಪೈಕಿ 10 ಷರತ್ತುಗಳ ಚರ್ಚೆಗೆ ಟ್ರಂಪ್ ಒಪ್ಪಿಕೊಳ್ತಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣವನ್ನ ಸಾಧಿಸಿದೆ. ದಾಳಿಯಿಂದಾದ ನಷ್ಟ ಪರಿಹಾರ ಸೇರಿ ಹಲವು ಷರತ್ತುಗಳನ್ನು ಈಗ ಇಟ್ಟಿರುವಂಥದ್ದು. ಇರಾನ್ ಇಟ್ಟ ಷರತ್ತುಗಳ ಚರ್ಚೆಗೆ ಟ್ರಂಪ್ ಈಗ ಸಮ್ಮತಿಯನ್ನ ತೋರಿಸುತ್ತಿದ್ದಾರೆ. ಕದನ ವಿರಾಮಕ್ಕೆ ಒಪ್ಪಿಗೆ, ಆದರೆ 15 ಷರತ್ತುಗಳು ಅನ್ವಯ ಆಗುತ್ತೆ. ಅಮೆರಿಕ ಮುಂದೆ ಈಗ ಇರಾನ್ 15 ಷರತ್ತುಗಳನ್ನ ಇಟ್ಟಿದೆ. ಹಾರ್ಮೋಜ್ ಪರಮಾಣು ಜಲಸಂಧಿ ಏನಿದೆಯಲ್ಲ, ಇದೆಲ್ಲವೂ ಕೂಡ ಅವರ ನಿಯಂತ್ರಣದಲ್ಲೇ ಇರುತ್ತೆ. ಅದು ಮಾತ್ರ ಅವ್ರು ಬೇರೆಯವರಿಗೆ ಬಿಟ್ಟುಕೊಡೋದಿಲ್ಲ. ಆದರೆ ಇಲ್ಲಿ ಸದ್ಯಕ್ಕೆ 15 ಷರತ್ತುಗಳ ಪೈಕಿ 10 ಷರತ್ತುಗಳನ್ನ ಬಹುಶಃ ಚರ್ಚೆ ಮಾಡಲಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಪ್ಪಿಕೊಂಡಿದ್ದಾರಂತೆ. ಹಾಗಾಗಿ ಹಾರ್ಮೋಜ್ ಪರಮಾಣು ಸೇರಿದಂತೆ ಹಲವು ಷರತ್ತುಗಳನ್ನ ಈಗ ಇರಾನ್ ಇಟ್ಟಿರುವಂಥದ್ದು. ಇನ್ನು ಇರಾನ್ ಏನೆಲ್ಲ ಷರತ್ತುಗಳನ್ನ ಇಟ್ಟಿದೆಯೋ 15 ಷರತ್ತುಗಳು, ಅದರಲ್ಲಿ ಒಂದು 10 ಷರತ್ತುಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈಗ ಒಪ್ಪಿಕೊಂಡಿದ್ದಾರೆ. 15 ಷರತ್ತುಗಳ ಪೈಕಿ ಟೋಟಲ್ 10 ಷರತ್ತುಗಳ ಚರ್ಚೆಗೆ ಟ್ರಂಪ್ ಓಕೆ ಅಂತ ಹೇಳಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಇರುತ್ತೆ. ದಾಳಿಯಿಂದಾದ ನಷ್ಟ ಪರಿಹಾರ ಸೇರಿ ಹಲವು ಷರತ್ತುಗಳನ್ನು ಈಗ ಇರಾನ್ ಇಟ್ಟಿರುವಂಥದ್ದು. ಇರಾನ್ ಇಟ್ಟಿರುವಂತಹ ಷರತ್ತುಗಳ ಚರ್ಚೆಗೆ ಟ್ರಂಪ್ ಬಹುಶಃ ಸಮ್ಮತಿಯನ್ನ ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ನೋಡಿ, ದಾಳಿಯಿಂದ ಇರಾನ್ಗೂ ಕೂಡ ಬಹಳಷ್ಟು ನಷ್ಟ ಆಗಿದೆ, ಅಮೆರಿಕಾಗೂ ಕೂಡ ನಷ್ಟ ಆಗಿರೋದು ಸತ್ಯ, ಅದು ಕೂಡ. ಆದರೆ ಇಲ್ಲಿ ಇರಾನ್ಗೆ ಏನೆಲ್ಲ ನಷ್ಟ ಆಗಿದೆಯೋ ಅದರಲ್ಲೂ ಕೂಡ ಈಗ ಇರಾನ್ ಈಗ ಸದ್ಯಕ್ಕೆ ಕೆಲವೊಂದು ಷರತ್ತುಗಳನ್ನು ಮುಂದಿಟ್ಟಿದೆಯಂತೆ. ಹಾಗಾಗಿ ಇಷ್ಟೊಂದು ಷರತ್ತುಗಳನ್ನು ಚರ್ಚೆ ಮಾಡಲಿಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಬಹುಶಃ ಓಕೆ ಅಂತ ಹೇಳ್ತಿದ್ದಾರೆ, ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾರೆ. ನೋಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಲಕ್ಷಣವೇ ಹೌದು ಅಂತಂದ್ರೆ ಬಹುಶಃ ಯುದ್ಧ ನಿಲ್ಲುವಂಥ ಲಕ್ಷಣವೇ ಹೌದು. ಆದರೆ ಇದು ಎಷ್ಟು ದಿನ ಅನ್ವಯ ಆಗುತ್ತೋ ಏನೋ ಗೊತ್ತಿಲ್ಲ. ಆಕ್ರಮಣಶೀಲಕಾರಿ ದಾಳಿ ಮಾಡದಿರುವಿಕೆಗೆ ಇದೀಗ ಬದ್ಧತೆ ಮಾಡಲಾಗ್ತಿದೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣವನ್ನು ಮಾಡುತ್ತೆ. ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರ, ಎಲ್ಲಾ ನಿರ್ಬಂಧಗಳನ್ನು ತೆಗೆದುಹಾಕೋದು, ಯುಎನ್ ಭದ್ರತಾ ಮಂಡಳಿ ಎಐಎಇ ನಿರ್ಣಯ ರದ್ದು ಮಾಡೋದು, ಇರಾನ್ಗೆ ದಾಳಿಯಿಂದಾದ ನಷ್ಟ ಪರಿಹಾರ ಪಾವತಿಸಬೇಕು, ಈ ಪ್ರದೇಶದಿಂದ ಅಮೆರಿಕನ್ ಪಡೆಗಳನ್ನು ವಾಪಸ್ ಕರೆಸ್ಕೋಬೇಕು, ಎಲ್ಲಾ ರಂಗಗಳಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸಬೇಕು. ಇಷ್ಟೆಲ್ಲವೂ ಕೂಡ ಈಗ ಇರಾನ್ನ ಷರತ್ತುಗಳು. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಇರುತ್ತೆ, ಹೌದು. ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರ, ಎಲ್ಲಾ ನಿರ್ಬಂಧಗಳನ್ನು ತೆಗೆದುಹಾಕಬೇಕು, ಯುಎನ್ ಭದ್ರತಾ ಮಂಡಳಿ ಎಐಎಇ ನಿರ್ಣಯ ರದ್ದು ಮಾಡೋದು, ಇರಾನ್ಗೆ ದಾಳಿಯಿಂದ ಏನೆಲ್ಲ ನಷ್ಟ ಆಗಿದೆಯೋ ಇಷ್ಟು ದಿನ, ಈಗಾಗಲೇ ಬಹುಶಃ 40 ದಿನ ದಾಟಿದೆ ಯುದ್ಧ ಆರಂಭ ಆಗಿ. ಈ ದಿನಗಳಲ್ಲಿ ಎಷ್ಟೆಲ್ಲ ನಷ್ಟ ಆಗಿದೆ ಅದೆಲ್ಲವೂ ಕೂಡ ಇವರೇ ಪರಿಹಾರವನ್ನ ಪಾವತಿ ಮಾಡಬೇಕಾಗತ್ತೆ. ಈ ಪ್ರದೇಶದಿಂದ ಅಂತಂದ್ರೆ ಅಮೆರಿಕ ಸೇನೆಗಳು ಅಥವಾ ಅವರ ಒಂದು ಪಡೆಗಳು ಏನೋ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಕಳಿಸಿದ್ರು, ಇರಾನ್ನಲ್ಲಿ ಕೆಲವೊಂದು ಅವರ ಸೇನಾ ಪಡೆಗಳು ನುಗ್ಗಿತ್ತು, ಅದೆಲ್ಲವೂ ಕೂಡ ವಾಪಸ್ ಕರೆಸ್ಕೊಳ್ಬೇಕು. ಅದಾದ ನಂತರ ಎಲ್ಲಾ ರಂಗಗಳಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸಬೇಕು. ಹೀಗೆ ಕೆಲವೊಂದು ಷರತ್ತುಗಳನ್ನು ಈಗ ಇರಾನ್ ಇಟ್ಟಿರುವಂಥದ್ದು. ಟೋಟಲ್ 15 ಷರತ್ತುಗಳನ್ನು ಈಗ ಇರಾನ್ ಇಟ್ಟಿದೆ. ಆಕ್ರಮಣಶೀಲಕಾರಿ ದಾಳಿ ಮಾಡಬಾರದು. ಅದಾದ ನಂತರ ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಇದ್ದೇ ಇರುತ್ತೆ. ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರ, ಎಲ್ಲಾ ನಿರ್ಬಂಧಗಳನ್ನು ತೆಗೆದುಹಾಕೋದು, ಹೀಗೆ ಎಲ್ಲ ಕೆಲವೊಂದು ವಿಶೇಷವಾಗಿರುವಂತಹ ಷರತ್ತುಗಳನ್ನು ಈಗ ಸದ್ಯಕ್ಕೆ ಇರಾನ್ ಇಟ್ಟಿದೆ. ಆದರೆ ಇದೆಲ್ಲದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಇದರಲ್ಲಿ 10 ಷರತ್ತುಗಳನ್ನು ಒಪ್ಕೊಂಡಿದ್ದಾರಂತೆ. ಹಾಗಾಗಿ ಒಂದು ರೀತಿಯಾಗಿ ಯುದ್ಧ ನಿಲ್ಲಬಹುದು ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯಕ್ಕೆ 40 ದಿನ ದಾಳಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇದು ನಿಜಾನ ಅಥವಾ ಏನಾದರೂ ಇನ್ನ ದಾಳಿ ಜಾಸ್ತಿ ಆಗ್ಬೋದಾ ಅಥವಾ ಪ್ಲಾನಿಂಗ್ ಚೇಂಜ್ ಆಗ್ಬೋದಾ ಅದು ಗೊತ್ತಿಲ್ಲ, ಕಾದು ನೋಡಬೇಕಾಗತ್ತೆ.